ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮಚಂದ್ರನು ತನ್ನ ಸಹೋದರ ಲಕ್ಷ್ಮಣ ಹಾಗೂ ಪತ್ನಿ ಸೀತೆಯೊಂದಿಗೆ ದಂಡಕಾರಣ್ಯವನ್ನು ಪ್ರವೇಶಿಸಿದ್ದಾನೆ. ಚಿತ್ರಕೂಟದಲ್ಲಿ ಹಳೆಯ ನೆನಪುಗಳು ಕಾಡುವುದು ಸರಿಯಲ್ಲ ಎಂದು ಭಾವಿಸಿ ಆತ ದಕ್ಷಿಣದತ್ತ ಸಾಗುತ್ತಿದ್ದಾನೆ. ಅದಕ್ಕೆ ಕಾರಣವೂ ಇದೆ. ಆ ಚಿತ್ರಕೂಟದಲ್ಲಿದ್ದ ಮುನಿಗಳು ದಕ್ಷಿಣದಲ್ಲಿ ದಂಡಕಾರಣ್ಯದ ಹೃದಯ ಭಾಗದಲ್ಲಿ ಅಥವಾ ದಕ್ಷಿಣ ಭಾಗದಲ್ಲಿ ಕರನೆಂಬ ರಾಕ್ಷಸನು ಮನೆ ಮಾಡಿದ್ದಾನೆ. ಆ ಕರನ ಬಳಿ ಅಪಾರ ಸಂಖ್ಯೆಯ ರಾಕ್ಷಸ ಸೇನೆ ಇದೆ. ಆತ ಲಂಕಾ ದೇಶದ ಅರಸು ರಾವಣನಿಂದ ಬೆಂಬಲಿಸಲ್ಪಟ್ಟಿದ್ದಾನೆ. ಆತನ ಬೆಂಬಲದಿಂದಾಗಿ ಇಡೀ ದಂಡಕಾರಣ್ಯದಲ್ಲಿ ಭಯವನ್ನು ಹರಡುತ್ತಾ ಅಲ್ಲಿರುವ ಅಮಾಯಕರಾದ ಋಷಿಮುನಿಗಳಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಿರುವನು ಎಂಬ ವಿಚಾರವನ್ನು ಆ ಋಷಿಮುನಿಗಳಿಂದ ತಿಳಿದು ಶ್ರೀರಾಮಚಂದ್ರನು ಆ ಕರನ ವಾಸಸ್ಥಾನವಾದ ಜನಸ್ಥಾನದ ಕಡೆಗೆ ಹೋಗುತ್ತಾ ಮಧ್ಯದಲ್ಲಿ ಅನೇಕ ಋಷಿಮುನಿಗಳನ್ನು ಸಂದರ್ಶಿಸುತ್ತಾ ಅವರೆಲ್ಲರಿಗೂ ಅಭಯವನ್ನು ಕೊಡುತ್ತಾ ಧೈರ್ಯವನ್ನು ತುಂಬುತ್ತಾ ಅಮಾಯಕರು ಹೆದರಬೇಕಾಗಿಲ್ಲವೆಂದು ಹೇಳುತ್ತಾ ನೇರವಾಗಿ ಆತ ಕರನ ವಾಸಸ್ಥಾನವಾದ ಜನಸ್ಥಾನದ ಕಡೆಗೆ ಸಾಗುತ್ತಾ ಸುತೀಕ್ಷ್ಣರಿಂದ ನಿರ್ದೇಶಿಸಲ್ಪಟ್ಟು ಈಗ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾನೆ. ಅಗಸ್ತ್ಯರು ಬ್ರಹ್ಮ ಋಷಿಗಳು. ಅವರು ಮಿತ್ರ ವರುಣ ಎಂಬ ದೇವತೆಗಳ ಪುತ್ರರು. ಆದುದರಿಂದ ಇವರಿಗೆ ಮೈತ್ರಾವರುಣಿ ಎಂದು ಹೆಸರು. ವಿದರ್ಭರಾಜನ ಮಗಳಾದ ಲೋಪಾಮುದ್ರೆ ಇವರ ಪತ್ನಿ. ಅಗಸ್ತ್ಯರು ಮಹಾಮಹಿಮರು. ಅವರು ಹಿಂದೆ ಆ ಅರಣ್ಯದಲ್ಲಿನ ಋಷಿಗಳಿಗೆ ಒದಗಿದ್ದ ಒಂದು ದೊಡ್ಡ ಕಾಟವನ್ನು ತಪ್ಪಿಸಿದ್ದರು. ಅದು ನಡೆದದ್ದು ಹೀಗೆ. ಹಿಂದೆ ಆ ಅರಣ್ಯದಲ್ಲಿ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ರಾಕ್ಷಸರು ವಾಸವಾಗಿದ್ದರು. ಅವರು ಅಣ್ಣ ತಮ್ಮಂದಿರು. ಅವರು ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು. ವಾತಾಪಿಯು ಯಾವಾಗಲೂ ಮೇಕೆಯ ರೂಪದಲ್ಲಿರುತ್ತಿದ್ದ. ಯಾರಾದರೂ ಅತಿಥಿಗಳು ಬಂದರೆ ಇಲ್ವಲನು ಆ ಮೇಕೆಯನ್ನು ಕೊಂದು ಅಡಿಗೆ ಮಾಡಿ ಬಡಿಸುತ್ತಿದ್ದ. ಅತಿಥಿ ಊಟ ಮಾಡಿದ ಮೇಲೆ ಇಲ್ವಲನು ವಾತಾಪಿ ಹೊರಗೆ ಬಾ ಎನ್ನುತ್ತಿದ್ದ. ಆಗ ವಾತಾಪಿಯು ಅತಿಥಿಯ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ. ಆ ನಂತರ ಅವರಿಬ್ಬರು ಆ ಅತಿಥಿಯ ದೇಹವನ್ನು ತಿನ್ನುತ್ತಿದ್ದರು. ಹೀಗೆ ಹಲವಾರು ಋಷಿಗಳು ಅವರಿಗೆ ಆಹುತಿಯಾಗಿದ್ದರು. ಇಲ್ಲಿ ಕೆಲವರಿಗೆ ಅನುಮಾನ ಬರಬಹುದು, ಋಷಿಗಳು ತಪಸ್ವಿಗಳು, ಅವರೆಲ್ಲರನ್ನು ಬ್ರಾಹ್ಮಣರೆಂದೂ ಕರೆಯುತ್ತೀರಿ, ಅವರು ಮಾಂಸಾಹಾರವನ್ನು ಮಾಡಬಹುದಿತ್ತೇ ಎಂದು. ನೆನಪಿರಲಿ, ಅವರು ವಾಸಿಸುತ್ತಿದ್ದುದೇ ಕಾಡಿನಲ್ಲಿ. ಮಾಂಸಾಹಾರವು ತಪ್ಪೆಂದು ಸಸ್ಯಾಹಾರವು ಯೋಗ್ಯವೆಂದು ಎಲ್ಲಿಯೂ ಹೇಳಿಲ್ಲ. ಕೆಲವೊಂದು ಶಾಸ್ತ್ರಗಳಲ್ಲಿ ಕೆಲವೊಂದು ಸಂದರ್ಭಾನುಸಾರ ಆ ವಿಚಾರಗಳು ಬಂದಿರಬಹುದೇನೋ. ಆದರೆ ವಾಸ್ತವದಲ್ಲಿ ನಾವು ಎಲ್ಲಿ ವಾಸಿಸುತ್ತೇವೆಯೋ, ದಂಡಕದಂತಹ ದಟ್ಟ ಅರಣ್ಯದಲ್ಲಿ ಕಾಡು ಮೃಗಗಳು ಹೇರಳವಾಗಿರುವಾಗ, ಮೃಗ ಸಂಪತ್ತು ವಿಪುಲವಾಗಿ ಲಭಿಸುತ್ತಿರುವಾಗ, ಕೆಲವೊಮ್ಮೆ ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲು ಸಿಗದಿರುವಂತಹ ಪ್ರಸಂಗದಲ್ಲಿ ಆ ಮೃಗ ಪಕ್ಷಿಗಳನ್ನೇ ಕೊಂದು ತಿಂದರೂ ಯಾವ ತಪ್ಪೂ ಇಲ್ಲ. ಏಕೆಂದರೆ ನೆನಪಿರಲಿ, ಒಂದು ಜೀವವನ್ನು ಆಧರಿಸಿಯೇ ಇನ್ನೊಂದು ಜೀವವು ಬದುಕಬೇಕು. ಗಿಡ ಮರಗಳಲ್ಲಿ ಬಿಡುವಂತಹ ಹಣ್ಣು ಹಂಪಲು ಕೂಡ ಆ ಗಿಡ ಮರಗಳಿಗೂ ಒಂದು ಜೀವವಿರುತ್ತದೆ. ಆ ಜೀವವಿರುವ ಗಿಡ ಮರಗಳು ಆ ಹಣ್ಣು ಹಂಪಲನ್ನು ತಾವು ತಯಾರಿಸಿದಾಗ ಅದು ಮುಂದೆ ನಷ್ಟವಾಗಿ ಹೋಗುತ್ತದೆ. ಗಿಡ ಮರಗಳನ್ನೇ ನಾವು ತಿನ್ನುವುದಿಲ್ಲ, ಅವುಗಳು ಬಿಡುವ ಹಣ್ಣು ಹಂಪಲನ್ನು ತಿನ್ನುವುದರಿಂದ ಇದ್ದುದರಲ್ಲಿ ಅದು ಉತ್ತಮವೆಂಬ ಭಾವನೆಗಿದೆ. ಆದರೆ ಮೃಗಗಳ ವಿಚಾರದಲ್ಲಿ ಅವುಗಳನ್ನು ಕೊಂದೇ ತಿನ್ನಬೇಕಾಗಿರುವುದರಿಂದ ಅದು ಯೋಗ್ಯವಲ್ಲವೆಂಬ ವಿಚಾರವು ಕೆಲವರಲ್ಲಿಗಿದೆ. ಆದ್ದರಿಂದ ಆ ಮಾಂಸಾಹಾರವನ್ನು ಮಾಡುವುದು ತಪ್ಪು ಎಂದಲ್ಲ, ಅದರಿಂದ ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಅಂಜಿಕೆ ಹಲವರಿಗೆ. ಒಂದೊಮ್ಮೆ ನೆನಪಿಸಿಕೊಳ್ಳಿ, ನಿಮ್ಮ ಎದುರೇ ಯಾವಾಗಲೂ ಓಡಾಡುತ್ತಿರುವ ಒಂದು ಕೋಳಿ ಅಥವಾ ಮೇಕೆ, ನಿಮಗೂ ಅದರ ಮೇಲೆ ಪ್ರೇಮವಿರುತ್ತದೆ, ಅದರೊಡನೆ ಆಟವಾಡಿ ಬೆಳೆದಿರುತ್ತೀರಿ. ನಾಳೆ ಅದನ್ನೇ ಕೊಂದು ತಿನ್ನಬೇಕೆಂದರೆ ಸ್ವಲ್ಪ ಮನಸ್ಸಿಗೆ ಕಷ್ಟವಾಗುವುದಿಲ್ಲವೇ? ಆ ಕಾರಣದಿಂದಾಗಿ ಕೆಲವೆಡೆ ಮಾಂಸಾಹಾರವನ್ನು ಕೆಲವು ಜನಾಂಗಗಳವರು ನಿಷೇಧಿಸಿದ್ದಾರೆ. ಇರಲಿ, ಇಲ್ಲಿ ಈ ರೀತಿಯಾಗಿ ಯಾರು ಮಾಂಸಾಹಾರವನ್ನು ತಿನ್ನುತ್ತಿದ್ದರೋ ಅವರನ್ನು ತಮ್ಮ ಉಪಾಯದಿಂದ ಕೊಂದು ಈ ರೀತಿಯಾಗಿ ವಾತಾಪಿ ಇಲ್ವಲರು ಅವರನ್ನು ತಿನ್ನುತ್ತಿದ್ದರು. ಹೀಗೆ ಒಮ್ಮೆ ಅಗಸ್ತ್ಯರು ಅಲ್ಲಿಗೆ ಬಂದರು. ಇಲ್ವಲನು ಮೇಕೆಯನ್ನು ಕೊಂದು ಅಡುಗೆ ಮಾಡಿದ. ಅಗಸ್ತ್ಯರಿಗೆ ಊಟ ಬಡಿಸಿದ. ಅಗಸ್ತ್ಯರಿಗೂ ಆ ಅಣ್ಣ ತಮ್ಮಂದಿರ ವಿಷಯ ಗೊತ್ತು. ತಾವು ತಿನ್ನುತ್ತಿರುವುದು ಮೇಕೆಯ ಮಾಂಸವಲ್ಲ, ಅದು ಮೇಕೆಯ ರೂಪದಲ್ಲಿದ್ದ ವಾತಾಪಿಯದು ಎಂಬುದು ಗೊತ್ತು.
ಅವರು ನಿಧಾನವಾಗಿ ಊಟ ಮಾಡಿದರು. ಅನಂತರ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ, ವಾತಾಪಿ, ಜೀರ್ಣವಾಗಿ ಹೋಗು ಎಂದರು. ವಾತಾಪಿಯು ಅಗಸ್ತ್ಯರ ಹೊಟ್ಟೆಯಲ್ಲೇ ಕರಗಿ ಹೋದ. ಪಾಪ, ಇಲ್ವಲನಿಗೆ ಇದು ತಿಳಿಯದು. ಅವನು, ವಾತಾಪಿ, ಹೊರಗೆ ಬಾ ಎಂದ. ಹ್ಮ್. ವಾತಾಪಿಯ ಸದ್ದೇ ಇಲ್ಲ. ಎಷ್ಟು ಬಾರಿ ಕರೆದರೂ ವಾತಾಪಿಯು ಹೊರಗೆ ಬರಲಿಲ್ಲ. ಅನಂತರ ಅಗಸ್ತ್ಯರು ಇಲ್ವಲನಿಗೂ ಶಾಪವನ್ನು ಕೊಟ್ಟು ಅವನನ್ನು ಕೊಂದು ಹಾಕಿದರು. ಅಂತಹ ಮಹಾತ್ಮರು ಅವರು. ವ್ಯಕ್ತಿಯು ಮಾಂಸಾಹಾರವನ್ನು ತಿನ್ನುತ್ತಾನೋ ಸಸ್ಯಾಹಾರವನ್ನು ತಿನ್ನುತ್ತಾನೋ ಎಂಬ ಆಧಾರದಲ್ಲಿ ಯಾರನ್ನು ಮಹಾತ್ಮರು, ಒಳ್ಳೆಯವರು, ಕೆಟ್ಟವರೆಂದು ವಿಭಜಿಸಲು ಬರುವುದಿಲ್ಲ. ಅದೆಷ್ಟೋ ಮಂದಿ ಮಾಂಸಾಹಾರವನ್ನು ತಿನ್ನುವವರೇ ಸ್ವಭಾವತಃ ಒಳ್ಳೆಯವರಾಗಿರುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಸಸ್ಯಾಹಾರವನ್ನು ತಿನ್ನುತ್ತಿದ್ದವರು ಜನಗಳಿಗೆ ತೊಂದರೆ ಕೊಡುವುದಿಲ್ಲ ಎಂದೇನಿಲ್ಲ. ಆದರೆ ವಾಸ್ತವವಾಗಿ ನಮ್ಮ ಮನಸ್ಸಿನ ಮೇಲೆ ಅದು ಎಂತಹ ಪರಿಣಾಮವನ್ನು ಬೀರುತ್ತದೆ ಎಂಬುದು ಮುಖ್ಯ. ಉದಾಹರಣೆಗೆ, ನಮ್ಮ ದೇಶದಲ್ಲಿ ಗೋಹತ್ಯೆಗೆ ನಿಷೇಧವಿದೆ. ಎಷ್ಟೋ ರಾಜ್ಯಗಳು ಅದನ್ನು ನಿಷೇಧಿಸಿವೆ. ಅದಕ್ಕೆ ಮೂಲ ಕಾರಣ, ನಮ್ಮದು ಮೂಲತಃ ರೈತಾಪಿ ವರ್ಗದಿಂದಲೇ ಕೂಡಿದಂತಹ ದೇಶ. ಇಲ್ಲಿ ಕೃಷಿಯೇ ಪ್ರಧಾನ. ಕೃಷಿಯೇ ಇರುವಲ್ಲಿ, ಅಂದರೆ ರೈತರು ಇರುವಲ್ಲಿ, ರೈತರ ಮನೆಗಳಲ್ಲಿ ಹಸು ಅವರೊಂದಿಗೆ ಬೆಳೆದಿರುತ್ತದೆ. ಆ ಹಸುವಿನೊಂದಿಗೆ ಅವರೂ ಹುಟ್ಟಿರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಹಸುವಿನೊಂದಿಗೆ ಆಟವಾಡಿಕೊಂಡು ಬೆಳೆದಿರುತ್ತಾರೆ. ಬಹುತೇಕ ಮನೆಗಳಲ್ಲಿ ಹಸು ಅವರ ಮನೆಯ ಅವಿಭಾಜ್ಯ ಅಂಗವಾಗಿ ಅವರ ಬಂಧುವಾಗಿರುತ್ತದೆ. ಎಂದಾದರೂ ನಾವು ನಮ್ಮ ಹತ್ತಿರದ ಬಂಧುವನ್ನೇ ಕೊಂದು ತಿನ್ನಲು ಸಾಧ್ಯವೇ? ಆ ಕಾರಣದಿಂದಾಗಿ ಹಸುವನ್ನು ಅದೆಷ್ಟೋ ಕುಟುಂಬಗಳು ಎಂದಿಗೂ ಒಂದು ಪ್ರಾಣಿ ಎಂದು ಭಾವಿಸುವುದಿಲ್ಲ. ಅದಕ್ಕೊಂದು ಹೆಸರಿಟ್ಟು ಆ ಹೆಸರಿನಿಂದಲೇ ಅದನ್ನು ಕರೆಯುತ್ತಾ, ಅದು ಹುಟ್ಟಿದಾಗ ಸಂತೋಷ ಪಡುತ್ತಾ, ಅಂದರೆ ಕರು ಹಾಕಿದಾಗ ಸಂತೋಷ ಪಡುತ್ತಾ, ಅದು ಸತ್ತಾಗ ದುಃಖ ಪಡುತ್ತಾ, ಅದನ್ನು ತಮ್ಮ ಕುಟುಂಬದ ಸದಸ್ಯನಂತೆ ಭಾವಿಸಿ ಅದನ್ನು ಮಣ್ಣು ತೋಡಿ ಹೂತು ಹಾಕಿ ಅದರ ಮೇಲೊಂದು ಗಿಡವನ್ನು ನೆಟ್ಟು ಆ ಗಿಡ ಬೆಳೆದು ಮರವಾದಾಗಲೆಲ್ಲ ಆ ಹಸುವನ್ನೇ ನೆನೆಸಿಕೊಂಡು ಕಣ್ಣೀರಿಡುತ್ತಾರೆ. ಹೀಗಿರುವಂತಹ ನಮ್ಮ ದೇಶದಲ್ಲಿ ಅವರ ಕಣ್ಣೆದುರೇ ಒಂದು ಹಸುವನ್ನು ಕೊಂದು ತಿಂದರೆ ಅದು ಬೇರೆಯ ಹಸುವೇ ಆಗಿರಬಹುದು, ಅವರ ಮನೆಯ ಹಸು ಆಗಿಲ್ಲದಿರಬಹುದು. ಒಂದು ಕ್ಷಣ ಚಿಂತಿಸಿ ಯೋಚನೆ ಮಾಡಿ. ನಾವೇನು ಮನುಷ್ಯರನ್ನು ತಿನ್ನುವವರಲ್ಲ, ಆದರೆ ಎಲ್ಲ ಮನುಷ್ಯರಲ್ಲಿಯೂ ನಮಗೆ ಬಾಂಧವ್ಯವಿದೆ. ಎಲ್ಲ ಮನುಷ್ಯರು ನಮ್ಮ ಸ್ನೇಹಿತರು, ಬಂಧುಗಳು ಆಗಿರುವರೆಂಬ ಭಾವವಿದೆ. ಆ ಭಾವದಿಂದಾಗಿ ನಮ್ಮ ಎದುರಿಗೆ ಮತ್ತೊಬ್ಬ ವ್ಯಕ್ತಿ ಮತ್ತೆ ಯಾರೋ ಮನುಷ್ಯರನ್ನು ಕೊಂದು ತಿಂದರೆ ಯಾವ ರೀತಿಯಾದಂತಹ ಭಯ ನಮ್ಮಲ್ಲಿ ಹುಟ್ಟುತ್ತದೆ, ಯಾವ ರೀತಿಯಾದಂತಹ ಅಸಖ್ಯತೆ ನಮ್ಮಲ್ಲಿ ಹುಟ್ಟುತ್ತದೆ. ಹೀಗೆ ಹಸುವನ್ನು ನಾವು ಗೋವನ್ನು ನಮಗೆ ಸಮಾನವಾಗಿ ನಮ್ಮ ಬಂಧುವೆಂದು ಭಾವಿಸಿರುವುದರಿಂದಲೇ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಗೋಹತ್ಯೆಯನ್ನು ನಿಷೇಧಿಸಿಕೊಂಡು ಬರಲಾಗಿತ್ತು. ಗೋಹತ್ಯೆಯನ್ನಾಗಲಿ ಗೋವನ್ನು ತಿನ್ನುವುದನ್ನಾಗಲಿ ಯಾರೂ ಕೂಡ ಮಾಡುತ್ತಿರಲಿಲ್ಲ. ಆ ಕಾರಣದಿಂದಾಗಿ ಎಂದು ಗೋಹತ್ಯೆಯನ್ನು ನಿಷೇಧಿಸಬೇಕೆಂದು ಕೂಗೆದ್ದಿದೆಯೇ ಹೊರತು ಜನರು ತಿನ್ನಲೇಬಾರದೆಂದಿಲ್ಲ. ಹಾಗೆ ತಿನ್ನುವ ಹಾಗಿದ್ದರೆ ಮನುಷ್ಯ ಮಾಂಸವನ್ನು ತಿನ್ನಬಹುದು. ಜಗತ್ತಿನಾದ್ಯಂತ ಮನುಷ್ಯ ಮಾಂಸವನ್ನೇ ತಿನ್ನುವುದನ್ನು ಯಾವ ಕಾರಣದಿಂದಾಗಿ ನಿಷೇಧಿಸಲಾಗಿದೆಯೋ ಅದೇ ಕಾರಣವನ್ನು ಆಧರಿಸಿಯೇ ಭಾರತ ಭೂಮಿಯಲ್ಲೂ ಕೂಡ ಗೋಹತ್ಯೆಯನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಗೋವನ್ನು ನಮ್ಮಿಂದ ಭಿನ್ನವಾದ ಪ್ರಾಣಿ ಎಂದು ನಾವು ಎಂದೂ ಭಾವಿಸಿಲ್ಲ. ನಮಗೆ ಚಿಕ್ಕಂದಿನಿಂದಲೂ ಹಾಲು ಕೊಟ್ಟು ಬೆಳೆಸಿದ ತಾಯಿಯಂತೆ ಅದನ್ನು ನೋಡುತ್ತೇವೆ. ಒಮ್ಮೆ ಕಾಲಕೇಯರೆಂಬ ರಾಕ್ಷಸರು ದೇವತೆಗಳಿಗೆ ಬಹಳ ಉಪಟಳ ಕೊಡುತ್ತಿದ್ದರು. ಅವರು ಹಗಲು ಹೊತ್ತು ಸಮುದ್ರದಲ್ಲಿ ಅಡಗಿಕೊಂಡಿರುತ್ತಿದ್ದರು. ರಾತ್ರಿಯ ವೇಳೆ ಇದ್ದಕ್ಕಿದ್ದಂತೆ ದೇವತೆಗಳ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಇದರಿಂದ ಇಲ್ಲಿ ದೇವತೆಗಳೆಂದರೆ ಯಾರೋ ಸ್ವರ್ಗಲೋಕದಲ್ಲಿರುವ ಬೇರೆ ಜನರೆಂದು ಭಾವಿಸಬೇಕಾಗಿಲ್ಲ. ನಮ್ಮ ನಡುವೆಯೇ ಇರುವ ಯೋಗ್ಯ ಸಂತತಿ, ಯಾರು ದೇಶಕ್ಕಾಗಿ, ಸಮುದಾಯಕ್ಕಾಗಿ ಕೆಲಸ ಮಾಡುತ್ತಾ ಸಜ್ಜನ ಸ್ವಭಾವವನ್ನು ಹೊಂದಿರುವರು, ಅವರನ್ನೇ ಬ್ರಾಹ್ಮಣರೆಂದೋ ದೇವತೆಗಳೆಂದೋ ಭಾವಿಸಬಹುದು. ಇದರಿಂದ ದೇವತೆಗಳಿಗೆ ಬಹಳ ಚಿಂತೆಯಾಯಿತು. ಆಗ ಬ್ರಹ್ಮದೇವರ ಸಲಹೆಯಂತೆ ದೇವತೆಗಳು ಅಗಸ್ತ್ಯರ ಬಳಿಗೆ ಬಂದರು. ತಮ್ಮ ತೊಂದರೆಗಳನ್ನು ಹೇಳಿಕೊಂಡರು. ಆಗ ಅಗಸ್ತ್ಯರು ಸಮುದ್ರದ ಬಳಿಗೆ ಹೋಗಿ ಸಮುದ್ರದಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಕುಡಿದು ಬಿಟ್ಟರು. ಹೀಗಾಗಿ ಅದರೊಳಗೆ ಅಡಗಿಕೊಂಡಿದ್ದ ಆ ಕಾಲಕೇಯರೆಂಬ ರಾಕ್ಷಸರು ಎಲ್ಲರ ಕಣ್ಣಿಗೂ ಗೋಚರವಾದರು. ದೇವತೆಗಳು ಆ ರಾಕ್ಷಸರನ್ನು ಸುಲಭವಾಗಿ ಕೊಂದು ಹಾಕಿದರು. ಹೀಗೆ ದೇವತೆಗಳಿಗೆ ನೆರವು ನೀಡಿದ ವೈಶಿಷ್ಟ್ಯ ಅಗಸ್ತ್ಯರದು. ಇದೆಲ್ಲ ಕಟ್ಟುಕತೆ. ಯಾರಾದರೂ ಸಮುದ್ರವನ್ನು ಕುಡಿಯಲು ಸಾಧ್ಯವೇ?
ಇಡೀ ಸಮುದ್ರವನ್ನು ಕುಡಿದರೆ ಆ ವ್ಯಕ್ತಿ ಬದುಕಿರಲು ಸಾಧ್ಯವೇ? ಮೊದಲಿಗೆ ಕುಡಿಯುವುದಾದರೂ ಸಾಧ್ಯವೇ? ಒಂದು ಕಾವ್ಯವನ್ನು ರಚಿಸುವಾಗ ಅಲಂಕಾರ ಪೂರ್ವವಾಗಿ ಕೆಲವು ವಿಚಾರಗಳನ್ನು ಹೇಳುವ ಸಾಧ್ಯತೆ ಇರುತ್ತದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಅಗಸ್ತ್ಯರಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡುವ ಶಕ್ತಿ ಇತ್ತೆಂದು. ಬಡಬಾಗ್ನಿ ಎಂದರೆ ನಿಮಗೆ ತಿಳಿದಿರಬಹುದು. ಸಮುದ್ರ ಸರೋವರಗಳ ಆಳದಲ್ಲಿಯೂ ಕೂಡ ಬೆಂಕಿಯನ್ನು ಸೃಷ್ಟಿಸುವಂತಹ, ಅಂದರೆ ಸಮುದ್ರದ ಆಳದಲ್ಲಿರುವ ಅಗ್ನಿ ಅಗ್ನಿಪರ್ವತವು ಬೆಂಕಿಯನ್ನು ಹೊರಚೆಲ್ಲುತ್ತಿರುತ್ತದೆ. ಅಗಸ್ತ್ಯರಲ್ಲಿ ಈ ರೀತಿಯಾಗಿ ಅಗ್ನಿಪರ್ವತವನ್ನು ಪ್ರಚೋದಿಸಿ ಆ ಅಗ್ನಿಪರ್ವತದ ಕಾರಣದಿಂದಾಗಿ ಇಡೀ ಸಮುದ್ರವನ್ನೇ ಬತ್ತಿಸಿ ಬಿಡಬಲ್ಲಂತಹ ತಂತ್ರಜ್ಞಾನ ಅವರಿಗೆ ತಿಳಿದಿತ್ತೆಂದು ಯಾರಿಗೆ ಗೊತ್ತು. ಇಂದಂತೂ ನಮಗೆ ಅಂತಹ ಯಾವ ತಂತ್ರಜ್ಞಾನವ ಕುರಿತಾಗಿಯೂ ತಿಳಿದಿಲ್ಲ. ಯಾವ ರೀತಿಯಾಗಿ ಸಮುದ್ರದ ಆಳದಲ್ಲಿದ್ದ ಆ ಬಡಬಾಗ್ನಿಯನ್ನು ಪ್ರಚೋದಿಸಿ ಅದರ ಕಾರಣದಿಂದಾಗಿ ಇಡೀ ಸಮುದ್ರವೇ ಬತ್ತಿ ಹೋಗುವಂತೆ ಮಾಡುವ ಶಕ್ತಿ ಅಗಸ್ತ್ಯರಲ್ಲಿ ಇತ್ತೆ. ಇಲ್ಲಿ ಸಮುದ್ರವೆಂದ ಮಾತ್ರಕ್ಕೆ ನಾವು ಈಗ ಕಾಣುತ್ತಿರುವ ಎಲ್ಲ ಸಾಗರಗಳು, ಆ ಎಲ್ಲ ಸಾಗರದಲ್ಲಿರುವ ಎಲ್ಲ ನೀರನ್ನು ಬತ್ತಿಸಿ ಬಿಟ್ಟರೆಂದು ಭಾವಿಸಬೇಕಾಗಿಲ್ಲ. ಬಹುಶಃ ಯಾವುದೋ ಒಂದು ವಿಶಾಲವಾದ ಸರೋವರ, ನೋಡುವುದಕ್ಕೆ ಸಾಗರ ಸಮುದ್ರದಂತಿರಬಹುದು, ಅದರ ಆಳದಲ್ಲಿ ತಮ್ಮ ನಿವಾಸ ಸ್ಥಾನವನ್ನು ಅದು ಹೇಗೆ ಮಾಡಿಕೊಂಡಿದ್ದರು, ನಿವಾಸ ಸ್ಥಾನವನ್ನು ಮಾಡಿಕೊಂಡು ಅವರು ತಮ್ಮನ್ನು ತಾವು ರಕ್ಷಿಸಿಕೊಂಡಿರಬಹುದು. ಅಲ್ಲಿಯೇ ಬಡಬಾಗ್ನಿಯನ್ನು ಪ್ರಚೋದಿಸಿ ಅವರು ಇಡೀ ಆ ಸರೋವರವನ್ನೇ ಬತ್ತಿಸಿ ಬಿಟ್ಟಿರಬಹುದು. ಆ ಕಾರಣದಿಂದಾಗಿ ಅವರ ವಾಸಸ್ಥಾನ, ಅಂದರೆ ಆ ನೀರಿನೊಳಗೆ ಅಡಗಿಕೊಂಡಿದ್ದ ಅವರ ವಾಸಸ್ಥಾನ ಎಲ್ಲರಿಗೂ ಗೋಚರವಾಗಿ ಸುಲಭವಾಗಿ ಆ ಭಯೋತ್ಪಾದಕರನ್ನು ಕೊಲ್ಲುವುದು ಶಿಷ್ಟ ಸಂತತಿಗಳಿಗೆ ಸಾಧ್ಯವಾಗಿರಬಹುದು. ವಿಜ್ಞಾನವು ಮಾಡಿದಂತಹ ಅಪಾರವಾದ ಹಿಂದಿನ ಕಾಲದ ಸಾಧನೆಗಳನ್ನು ಕವಿಗಳು ಕಾವ್ಯಾಲಂಕಾರದಿಂದ ವರ್ಣಿಸಿದ್ದುಂಟು. ಹಿಂದೆ ವಿಂಧ್ಯ ಪರ್ವತವು ಸೂರ್ಯನೊಡನೆ ಸ್ಪರ್ಧಿಸಿ ಎತ್ತರೆತ್ತರಕ್ಕೆ ಬೆಳೆಯತೊಡಗಿತು. ಇದರಿಂದ ಎಲ್ಲರಿಗೂ ತೊಂದರೆಯಾಯಿತು. ಆಗ ಜನರು ಅಗಸ್ತ್ಯರ ಬಳಿಗೆ ಬಂದು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡೆಯಬೇಕೆಂದು ಪ್ರಾರ್ಥಿಸಿಕೊಂಡರು. ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿಗೆ ಹೋದರು. ಪರ್ವತವನ್ನು ಕುರಿತು ನೀನು ಬೆಳೆಯುವುದನ್ನು ನಿಲ್ಲಿಸು ಎಂದು ಆಜ್ಞಾಪಿಸಿದರು. ಕೂಡಲೇ ಪರ್ವತದ ಬೆಳವಣಿಗೆ ನಿಂತಿತು. ಹೀಗೆ ಅಗ ಅಂದರೆ ಪರ್ವತವನ್ನು ಅವರು ಸ್ತಂಭಿಸಿದ್ದರಿಂದ, ಅಂದರೆ ಆ ಪರ್ವತದ ಬೆಳೆಯುವಿಕೆಯನ್ನು ನಿಲ್ಲಿಸಿದ್ದರಿಂದ ಅವರಿಗೆ ಅಗಸ್ತ್ಯ ಎಂದು ಹೆಸರು ಬಂತು. ಪರ್ವತದ ಬೆಳವಣಿಗೆಯನ್ನು ಒಬ್ಬ ವ್ಯಕ್ತಿ ನಿಲ್ಲಿಸಲು ಸಾಧ್ಯವೇ? ಅಂದಿನ ವಿಜ್ಞಾನಕ್ಕೆ ಯಾವುದು ಸಾಧ್ಯವಿತ್ತು, ಯಾವುದು ಸಾಧ್ಯವಿರಲಿಲ್ಲ, ಯಾರಿಗೆ ತಾನೇ ಗೊತ್ತು. ವಿಂಧ್ಯ ಪರ್ವತವು ಬೆಳೆಯುವುದರಿಂದ ಸಮಸ್ಯೆಯಾದರೂ ಏನು? ಕೆಲವು ಕಡೆ ಅದು ಸೂರ್ಯನ ಚಲನೆಯನ್ನೇ ನಿಲ್ಲಿಸುತ್ತಿತ್ತು ಎಂದು ಕವಿಗಳು ಅಲಂಕಾರಕವಾಗಿ ವರ್ಣಿಸಿದಾಗ ನಕ್ಕು ಇದೆಲ್ಲವೂ ದಂತಕತೆ ಎಂದು ಸುಮ್ಮನಾದವರೇ ಹೆಚ್ಚು. ಆದರೆ ನೆನಪಿರಲಿ, ಭರತ ಭೂಮಿಯಲ್ಲಿ ಮಳೆಯ ಮೋಡಗಳು ಬಂದಾಗ ಅವು ಆ ನೈಋತ್ಯ ದಿಕ್ಕಿನಿಂದ ಮಳೆಯ ಮೋಡಗಳು ಬರುತ್ತವೆ. ಅಂದರೆ ಇಂದಿನ ಕೇರಳ, ಕರ್ನಾಟಕ ಪ್ರಾಂತ್ಯದಿಂದ ಮಳೆಯ ಮೋಡಗಳು ಭರತ ಭೂಮಿಯನ್ನು ಪ್ರವೇಶಿಸುತ್ತವೆ. ಹೀಗೆ ಪ್ರವೇಶಿಸಿದ ಮಳೆಯ ಮೋಡಗಳು ಪಶ್ಚಿಮದ ದಟ್ಟ ಅರಣ್ಯ, ಅಂದರೆ ನಾವು ಯಾವುದು ಪಶ್ಚಿಮದ ಕರಾವಳಿ ಎನ್ನುತ್ತೇವೋ ಆ ಪಶ್ಚಿಮದ ಕರಾವಳಿಯಲ್ಲಿರುವ ಪಶ್ಚಿಮ ಘಟ್ಟಗಳನ್ನು ದಾಟಿ ನಿಧಾನವಾಗಿ ಉತ್ತರದ ದಿಕ್ಕಿಗೆ ಸರಿಯುತ್ತವೆ. ಹೀಗೆ ಉತ್ತರ ದಿಕ್ಕಿಗೆ ಸರಿಯುವ ಮಳೆಯ ಮೋಡಗಳು ಉತ್ತರದವರೆಗೂ ಹೋಗಿ ರಾಜಸ್ಥಾನದ, ಅಂದರೆ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ಅರಾವಳಿ ಪ್ರಾಂತ್ಯದಲ್ಲಿರುವಂತಹ ಅರಾವಳಿ ಪರ್ವತ ಶ್ರೇಣಿಗೆ, ಆ ಪರ್ವತ ಶ್ರೇಣಿಯ ಕಾರಣದಿಂದಾಗಿ ಅವು ಬಲಕ್ಕೆ ತಿರುಗುತ್ತವೆ. ಅಲ್ಲಿಂದ ಬಲಕ್ಕೆ, ಅಂದರೆ ಪೂರ್ವದ ದಿಕ್ಕಿಗೆ, ಉತ್ತರಕ್ಕೆ ಹೋಗುತ್ತಿದ್ದ ಮಳೆಯ ಮೋಡಗಳು ಪೂರ್ವ ದಿಕ್ಕಿಗೆ ತಿರುಗಿದಾಗ ಆ ಪೂರ್ವ ದಿಕ್ಕಿನಲ್ಲಿ ಅವುಗಳಿಗೆ ಹಿಮವತ್ ಪರ್ವತ ಎದುರಾಗುತ್ತದೆ. ಹಿಮವತ್ ಪರ್ವತದ ಕಾರಣದಿಂದಾಗಿ ಅದನ್ನು ದಾಟಿ ಮಳೆಯ ಮೋಡಗಳು ಹೋಗಲಾಗದೆ ಅವು ಅಲ್ಲಿಂದ ಸಂಪೂರ್ಣವಾಗಿ ತಿರುಗಿ ದಕ್ಷಿಣದ ಕಡೆಗೆ ಮುಖ ಮಾಡುತ್ತವೆ. ಆ ರೀತಿ ದಕ್ಷಿಣದ ಕಡೆಗೆ ಮುಖ ಮಾಡಲು ಹಿಮಾಲಯವು ಇರುವ ಶೈಲಿಯೂ ಕೂಡ ಕಾರಣವಾಗಿದೆ. ಅದು ಅಡ್ಡಲಾಗಿ ಇಲ್ಲದೆ ಉತ್ತರದಿಂದ ಪೂರ್ವ ದಿಕ್ಕಿನ ಕಡೆಗೆ ಹರಡಿಕೊಂಡಿದೆ. ಆ ಕಾರಣದಿಂದಾಗಿ ನಿಧಾನವಾಗಿ ದಕ್ಷಿಣದತ್ತ ಮುಖ ಮಾಡಿದಾಗ ಆ ಪೂರ್ವ ಕರಾವಳಿಯಲ್ಲಿ ಬರುವಂತಹ ವಿಶಿಷ್ಟವಾದ ಪೂರ್ವದ ಘಟ್ಟಗಳು, ಆ ಘಟ್ಟ ಪ್ರದೇಶಗಳು ಅವನ್ನು ದಕ್ಷಿಣದ ಕಡೆಗೆ ಮಳೆ ಮೋಡಗಳನ್ನು ತರುತ್ತವೆ. ಈ ಒಂದು ಸರಪಳಿಯಲ್ಲಿ ಹೇಗೆ ಮಳೆಯ ಮಾರುತಗಳು ಇಡೀ ಭರತ ಭೂಮಿಗೆ ಒಂದು ರೀತಿ ಪ್ರದಕ್ಷಿಣೆ ಹಾಕುತ್ತವೆಯೋ, ಇವುಗಳ ಮಧ್ಯಭಾಗದಲ್ಲಿ ಬರುವುದು ವಿಂಧ್ಯ ಪರ್ವತ. ಒಂದು ವೇಳೆ ವಿಂಧ್ಯ ಪರ್ವತವೇನಾದರೂ ಅಪಾರವಾಗಿ ಎತ್ತರಕ್ಕೆ, ಹಿಮವತ್ ಪರ್ವತದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದರೆ ಆ ವಿಂಧ್ಯ ಪರ್ವತದ ಉತ್ತರ ಭಾಗದಲ್ಲಿರುವ ಇಡೀ ಭರತ ಭೂಮಿ
ಮರುಭೂಮಿಯಾಗಿ ಹೋಗುತ್ತಿತ್ತು. ನೆನಪಿರಲಿ, ಇಂದು ಹಿಮವತ್ ಪರ್ವತದ ಆಚೆ ಇರುವಂತಹ ತಿಬ್ಬತ್ ಪ್ರಾಂತ್ಯ ಸಂಪೂರ್ಣವಾಗಿ ಮರಳುಗಾಡಾಗಿ ಅದರ ಆಚೆ ಇರುವ ಚೀನಾಕ್ಕೆ ಸೇರಿದ ಗೋಬಿ ಮರುಭೂಮಿಯಾಗಿರುವುದಕ್ಕೆ ಮೂಲ ಕಾರಣ ಈ ಹಿಮವತ್ ಪರ್ವತಗಳು. ಅಷ್ಟು ಎತ್ತರಕ್ಕೆ ವಿಂಧ್ಯ ಪರ್ವತವೇನಾದರೂ ಬೆಳೆದಿದ್ದರೆ ಇಡೀ ನಮ್ಮ ಉತ್ತರ ಭಾರತವು ಮರುಭೂಮಿಯಾಗಿ ಬಿಡುತ್ತಿತ್ತು. ಅಂದರೆ ಆಗಿನ ಕಾಲದಲ್ಲಿ ವಿಂಧ್ಯ ಪರ್ವತವು ಬೆಳೆಯದಂತೆ ಅದನ್ನು ನಿಲ್ಲಿಸಲು ಏನಾದರೂ ಪ್ರಯತ್ನವನ್ನು ಮಾಡಿದ್ದರೆ, ಯಾವುದಾದರೂ ವಿಜ್ಞಾನವನ್ನು ಬಳಸಿ ಅದನ್ನು ಸ್ತಂಭಿಸಿದ್ದರೆ ಯಾರಿಗೆ ಗೊತ್ತು. ವಿಂಧ್ಯ ಪರ್ವತವು ಬೆಳೆಯದೇ ಹೋದ ಕಾರಣ ಮಳೆಯ ಮೋಡಗಳು ಉತ್ತರಕ್ಕೂ ಹರಡುವುದರಿಂದ ಉತ್ತರ ಭಾರತವು ಕೂಡ ಇಂದು ಸುಭಿಕ್ಷವಾಗಿ, ಇಡೀ ಭರದ ಭೂಮಿ ಸುಭಿಕ್ಷವಾಗಿದೆ. ಹೀಗೆ ಅಗಸ್ತ್ಯರು ಅಗಾಧ ಮಹಿಮೆ ಉಳ್ಳವರು. ಅವರ ಪುಣ್ಯ ಪ್ರಭಾವದಿಂದ ಅಲ್ಲಿಗೆ ಬಂದವರೆಲ್ಲ, ಅಂದರೆ ಅಗಸ್ತ್ಯರ ಆಶ್ರಮಕ್ಕೆ ಬಂದವರೆಲ್ಲ ಪ್ರಭಾವಿತರಾಗುತ್ತಿದ್ದರು. ಆ ಆಶ್ರಮದ ಸುತ್ತಮುತ್ತಲೆಲ್ಲೂ ಸುಳ್ಳಾಗಲಿ ಕಳ್ಳತನವಾಗಲಿ ಇರಲಿಲ್ಲ. ಅಲ್ಲಿದ್ದ ಎಲ್ಲ ಋಷಿ ಮುನಿಗಳಿಗೂ ತಪಸ್ವಿಗಳಿಗೂ ಯಶಸ್ಸು ಮೋಕ್ಷ ಲಭಿಸಿದೆ. ಅಂತಹ ಮಹಾತ್ಮರ ಆಶ್ರಮಕ್ಕೆ ಶ್ರೀರಾಮನು ಸೀತೆ ಲಕ್ಷ್ಮಣರೊಡನೆ ಬಂದನು. ಅಮ್ಮ, ಒಬ್ಬ ಋಷಿಗಳು ಒಂದು ಆಶ್ರಮವನ್ನು ಮಾಡಿಕೊಂಡರೆ ಅಲ್ಲಿ ಕಳ್ಳತನ, ಸುಳ್ಳು ಇವುಗಳೆಲ್ಲವೂ ಇರದೆ ಆ ಮಹಿಮೆ ಇರುವುದಾದರೂ ಹೇಗೆ ಸಾಧ್ಯ? ಒಂದೊಮ್ಮೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ನೋಡಿ. ನಾವು ಯಾವ ಕಾರಣದಿಂದಾಗಿ ದೇವಸ್ಥಾನಕ್ಕೆ ಹೋಗುತ್ತೇವೆ? ಆ ದೇವಸ್ಥಾನದಲ್ಲಿ ಒಂದು ಮೂರ್ತಿ ಇದೆ, ಅದರ ಎದುರು 5 ರೂಪಾಯಿ, ಒಂದು 10-20 ರೂಪಾಯಿಗಳನ್ನು ಕೊಟ್ಟು ಒಂದು ಹಣ್ಣು ಕಾಯಿ ಒಡೆಸಿಬಿಟ್ಟರೆ ಆತ ನಮ್ಮ ಕೆಲಸವನ್ನೆಲ್ಲ ಮಾಡಿಕೊಡುತ್ತಾನೆ ಎನ್ನುವ ಕಾರಣದಿಂದಾಗಿಯೇ ದೇವರನ್ನು ಅಷ್ಟು ಕೀಳಾಗಿ ಭಾವಿಸುವುದು ಬೇಡ. ಒಂದು ಪ್ರದೇಶದಲ್ಲಿ ಒಂದು ದೇವಸ್ಥಾನವೆಂದು ಮಾಡಿ ಆ ದೇವಸ್ಥಾನದಲ್ಲಿ ನಿರ್ದಿಷ್ಟವಾದ ಪ್ರತಿಮೆಯೊಂದನ್ನು ನಿಲ್ಲಿಸಿದರೆ ಜನರಲ್ಲಿ ಭಯಭಕ್ತಿ ಬರುತ್ತದೆ. ಅದು ದೇವಸ್ಥಾನವೆಂದಾದಾಗ ಅಲ್ಲಿ ಕಳ್ಳತನ ಮಾಡುವುದಕ್ಕಾಗಲಿ, ಕೆಟ್ಟ ಮಾತುಗಳನ್ನಾಡುವುದಕ್ಕಾಗಲಿ, ಕೆಟ್ಟ ಕೆಲಸವನ್ನು ಮಾಡುವುದಕ್ಕಾಗಲಿ ಅವರಲ್ಲಿ ಭಯ ಹುಟ್ಟುತ್ತದೆ. ಆ ಭಯದ ಕಾರಣದಿಂದಾಗಿ ಕನಿಷ್ಠ ದೇವಸ್ಥಾನದ ಒಳಗೆ ಹೊಕ್ಕಾಗಲಾದರೂ ಅವರು ಸ್ವಲ್ಪ ಸಜ್ಜನರಾಗಿಯೇ ಬದುಕುತ್ತಾರೆ, ಸಜ್ಜನರಂತೆಯೇ ಚಿಂತಿಸುತ್ತಾರೆ. ಅವರಲ್ಲಿ ಕೆಟ್ಟ ಆಲೋಚನೆಗಳು ಬಂದರೆ ಕೆನ್ನೆಗೆ ತಾವೇ ಹೊಡೆದುಕೊಂಡು ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾರೆ. ಈ ರೀತಿ 10 ಮಂದಿ, 100 ಮಂದಿ, 1000 ಮಂದಿ ಒಂದು ಪ್ರದೇಶದಲ್ಲಿ ನಿಂತು ಒಳ್ಳೆಯ ಆಲೋಚನೆಗಳನ್ನೇ ಮಾಡಿದರೆ ಸಹಜವಾಗಿಯೇ ಅಲ್ಲಿ ಒಂದು ಶಾಂತ ಪರಿಸರ ನೆಲೆಸುತ್ತದೆ. ಆ ಪರಿಸರಕ್ಕೆ ಹೋದ ಯಾವುದೇ ವ್ಯಕ್ತಿಗಾದರೂ ಅದು ಪರಿಣಾಮ ಬೀರುತ್ತದೆ. ಆ ಕಾರಣದಿಂದಾಗಿ ನಾವು ಯಾವುದೇ ಒಂದು ದೇವಸ್ಥಾನದ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಕುಳಿತರೆ ಸಾಕು, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಅದಕ್ಕೆ ಕಾರಣ ಅಲ್ಲಿ ಬರುವ ಸಾವಿರಾರು ಜನರು ತಳೆಯುವಂತಹ ಒಂದು ಉತ್ತಮವಾದ ಒಂದು ಭಾವನೆ. ಆ ಭಾವನೆಯನ್ನು ತಳೆಯುವ ಯಾವ ಪ್ರದೇಶವಾದರೂ ಕೂಡ ಅದು ದೇವಾಲಯವೇ ಆಗುತ್ತದೆ. ಆ ಕಾರಣದಿಂದಾಗಿ ಭರತ ಭೂಮಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸುವಂತಹ ಸಂಪ್ರದಾಯ ಬೆಳೆಯಿತು. ವಿಶಾಲವಾದ ಭೂಪ್ರದೇಶದಲ್ಲಿ ದೇವಾಲಯವನ್ನು ನಿರ್ಮಿಸಿದಾಗ ಆ ಪ್ರಾಕಾರದೊಳಗೆ ಪ್ರವೇಶಿಸಿದ ಪ್ರತಿಯೊಬ್ಬರು ಒಳ್ಳೆಯ ಭಾವನೆಯನ್ನೇ ಸದಾ ಹೊಂದಿರುತ್ತಿದ್ದರೆ ಆಗ ಆ ಪರಿಸರಕ್ಕೆ ಪ್ರವೇಶಿಸುವ ಇತರರಲ್ಲೂ ಕೂಡ ಆ ಒಳ್ಳೆಯ ಭಾವನೆ ಮೂಡುತ್ತದೆ. ಮಹರ್ಷಿ ಅಗಸ್ತ್ಯರ ಆಶ್ರಮವು ಕೂಡ ಅಂತಹ ಒಂದು ಪುಣ್ಯ ಆಶ್ರಮವಾಗಿತ್ತು. ಆ ಅರಣ್ಯವು ಕೂಡ ಅತ್ಯಂತ ಸೊಬಗಿನದು. ಅದರಲ್ಲೂ ಅಗಸ್ತ್ಯರ ಆಶ್ರಮದ ಸೌಂದರ್ಯ ಮತ್ತಷ್ಟು ಹೆಚ್ಚಿನದು. ಮೂವರು ಆ ಸೌಂದರ್ಯವನ್ನು ಸವಿಯುತ್ತಾ ನಡೆದರು. ಆ ಆಶ್ರಮದಲ್ಲಿ ಶಾಂತ ಸ್ವಭಾವದ ಜಿಂಕೆಗಳು ಅಲೆದಾಡುತ್ತಿದ್ದವು. ಅವುಗಳನ್ನು ನೋಡುತ್ತಾ ಆನಂದಿಸುತ್ತಾ ಅಲ್ಲಿದ್ದ ಅನೇಕ ದೇವಸ್ಥಾನಗಳನ್ನು ಅವರು ಸಂದರ್ಶಿಸಿದರು. ಅಲ್ಲಿ ಬ್ರಹ್ಮಸ್ಥಾನ, ಅಗ್ನಿಸ್ಥಾನಗಳಿದ್ದವು. ವಿಷ್ಣು, ಮಹೇಂದ್ರ, ಚಂದ್ರ, ಭಗ ಮತ್ತು ಕುಬೇರರ ಮಂದಿರಗಳಿದ್ದವು. ಧಾತೃ, ವಿಧಾತೃ, ವಾಯು, ವಾಸುಕಿ, ಗಾಯತ್ರಿ, ಅನಂತ, ಅಷ್ಟ ವಸುಗಳು, ಪಾಶಧಾರಿಯಾದ ವರುಣ, ಕಾರ್ತಿಕೇಯ ಮತ್ತು ಧರ್ಮ ದೇವತೆಗಳ ದೇವಸ್ಥಾನಗಳಿದ್ದವು. ಅವುಗಳನ್ನು ಸಂದರ್ಶಿಸಿ ಅಗಸ್ತ್ಯಾಶ್ರಮದ ಒಳಹೊಕ್ಕರು. ಮಹರ್ಷಿಗಳನ್ನು ಕಂಡು ಸಾಷ್ಟಾಂಗ ಅಡ್ಡಬಿದ್ದರು. ಅಗಸ್ತ್ಯರು ಅವರನ್ನು ಆಶೀರ್ವದಿಸಿದರು. ಶ್ರೀರಾಮ, ನೀನು ಕಾಡಿಗೆ ಬಂದಿರುವ ಸಂಗತಿ ತಿಳಿಯಿತು. ಅಂದಿನಿಂದಲೂ ನಾನು ನಿನ್ನನ್ನು ನಿರೀಕ್ಷಿಸುತ್ತಲೇ ಇದ್ದೆ. ನೀನು ಕಾಡಿಗೆ ಬಂದಿರುವುದು ಒಂದು ದೈವ ನಿಯಾಮಕ. ಆದ್ದರಿಂದ ನೀನಾಗಲಿ, ಲಕ್ಷ್ಮಣನಾಗಲಿ ಅಥವಾ ಸೀತೆಯೇ ಆಗಲಿ ಅದಕ್ಕಾಗಿ ಬೇಸರ ಪಡಬೇಡಿರಿ ಎಂದರು. ನಮ್ಮ ಬದುಕಿನಲ್ಲೂ ಅದೆಷ್ಟೋ ಘಟನೆಗಳು ನಡೆಯುತ್ತವೆ.
ನೆನಪಿರಲಿ, ಯಾವುದೇ ಘಟನೆ ನಡೆದರೂ ಅದು ದೈವ ನಿಯಾಮಕವೆಂದೇ ಭಾವಿಸಿದರೆ, ಅದರ ಹಿಂದೆ ಯಾವುದೋ ಒಂದು ಅದೃಶ್ಯ ಕಾಣದ ಶಕ್ತಿ ಇದೆ ಎಂದು ಭಾವಿಸಿದರೆ, ಬಹುಶಃ ಅದೆಷ್ಟೋ ವರ್ಷಗಳು ಕಳೆದ ನಂತರ ನಿಮಗೂ ನನ್ನಂತೆ ವಯಸ್ಸಾದಾಗ ಬದುಕಿನಲ್ಲಿ ಹಿಂತಿರುಗಿ ಒಮ್ಮೆ ನೋಡಿದರೆ, ಆಹಾ, ಈ ಎಲ್ಲ ಘಟನೆಗಳು ಉದ್ದೇಶಪೂರ್ವಕವಾಗಿ ನಡೆದಿತ್ತೆ, ಅದರಲ್ಲಿ ನಾನು ಹೀಗೇ ಮಾಡಬೇಕೆಂದು ಎಂದು ಮಾಡಿದವನಲ್ಲ. ಆ ಘಟನೆಗಳು ನಡೆದು ಹೋದವು. ಆ ಘಟನೆಗಳು ನಡೆದುದರಿಂದಲೇ ಮುಂದೆ ಹಲವು ಘಟನೆಗಳು ನಡೆದವು. ಅದರ ಕಾರಣದಿಂದಾಗಿ ಇಂದು ನನ್ನ ಬದುಕು ಹೀಗಿದೆ ಎನ್ನುವುದರ ಅರಿವು ವಯಸ್ಸಾದ ಮೇಲೆ ಹಿಂತಿರುಗಿ ನೋಡಿದಾಗ ತಿಳಿಯುತ್ತದೆ. ಎಳೆಯ ವಯಸ್ಸಿನಲ್ಲಿ ಏಕೆ ಇಂತಹ ಘಟನೆಗಳೆಲ್ಲ ನಡೆಯುತ್ತಿವೆ ಎಂಬುದರ ಅರಿವೇ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಇದೆಲ್ಲವೂ ದೈವ ನಿಯಾಮಕವೆಂಬ ಸಮಾಧಾನವಿರಲಿ. ಒಂದೊಮ್ಮೆ ಜೀವನವು ದುರ್ಭರವಾದ ಸಂದರ್ಭದಲ್ಲಿಯೂ ಕೂಡ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವುದು ಬೇಡ. ಅದಕ್ಕಾಗಿ ಎಷ್ಟೋ ಜನ ಎಳೆಯ ವಯಸ್ಸಿನಲ್ಲಿಯೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡುತ್ತಾರೆ. ಅಷ್ಟು ತೀವ್ರತೆಗೆ ಹೋಗುವುದು ಬೇಡ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಮುಂದೆ ನಡೆಯಬೇಕಾಗಿರುವ ಯಾವುದೋ ಒಳ್ಳೆಯದಕ್ಕೆ ನಾಂದಿಯಾಗಿರುತ್ತದೆ. ಆ ರೀತಿಯಾಗಿ ಮುಂದೆ ಒಳ್ಳೆಯದಾಗುವುದಕ್ಕಾಗಿಯೇ ಈಗ ಇಷ್ಟೆಲ್ಲ ಕಷ್ಟಗಳು ಬರುತ್ತಿವೆ ಎಂಬ ಭಾವನೆಯಲ್ಲಿ ಸಮಾಧಾನವನ್ನು ತಂದುಕೊಳ್ಳಿ. ಜಗತ್ತಿನಲ್ಲಿ ಭಗವಂತನು ಯಾರಿಗೂ ಎಂದಿಗೂ ಕೇಡು ಮಾಡುವುದಿಲ್ಲ. ಅವರ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಳ್ಳೆಯ ದಿನಗಳು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಬದುಕಿನಲ್ಲಿ ಭರವಸೆ ಇರಲಿ. ಆಗ ಶ್ರೀರಾಮನು ಅಗಸ್ತ್ಯರಿಗೆ ಹೇಳುತ್ತಾನೆ, ಮಹರ್ಷಿಗಳೇ, ನಾನು ಅರಣ್ಯಕ್ಕೆ ಬಂದಿರುವುದು ತಂದೆಯವರ ಆಜ್ಞೆಯನ್ನು ಪರಿಪಾಲಿಸಲು. ಇದರಿಂದ ನನಗೆ ಬೇಸರವಿಲ್ಲ. ಬದಲು ಹಿರಿಯರ ಇಚ್ಛೆಯನ್ನು ಪೂರೈಸುತ್ತಿರುವೆನಲ್ಲ ಎಂಬ ಆನಂದವಿದೆ. ಅಂದರೆ ದಶರಥನ ಮಾತಿನಂತೆ ಆತ ಕಾಡಿಗೆ ಬಂದಿದ್ದರಿಂದ ತಾನೆ ತನ್ನಪ್ಪ ತಾಯಿಯಾದಂತಹ ಕೈಕೇಯಿಯ ಆಶಯದಂತೆ ಭರತನಿಗೆ ರಾಜ್ಯವನ್ನು ಆಳುವಂತಹ ಅವಕಾಶ ದೊರೆತದ್ದು. ಮಹರ್ಷಿಗಳೇ, ನಾನು ಇನ್ನೂ ಅನೇಕ ವರ್ಷಗಳು ಈ ಕಾಡಿನಲ್ಲಿಯೇ ಇರಬೇಕಾಗುತ್ತದೆ. ಆದುದರಿಂದ ನಾವು ವಾಸಿಸಲು ಯಾವುದು ಉತ್ತಮ ಸ್ಥಳ ಎಂದು ದಯವಿಟ್ಟು ಸೂಚಿಸಿ. ಅದು ನೀರಿಗೆ ಸಮೀಪದಲ್ಲಿರಬೇಕು. ಅದು ಆದಷ್ಟು ಸುಂದರವಾಗಿರಬೇಕು. ಈ ಅರಣ್ಯದ ಋಷಿ ಮುನಿಗಳು ನಮ್ಮ ಬಳಿಗೆ ಸುಲಭವಾಗಿ ಬಂದು ಹೋಗುವಂತಿರಬೇಕು. ಅವರಿಗೇನಾದರೂ ತೊಂದರೆ ಉಂಟಾದರೆ ಆದಷ್ಟು ಬೇಗನೆ ನಾವು ಅವರ ರಕ್ಷಣೆಗೆ ಧಾವಿಸುವಂತಹ ಸ್ಥಳವಾಗಿರಬೇಕು. ಅಂತಹ ಸ್ಥಳವನ್ನು ದಯವಿಟ್ಟು ತೋರಿಸಿ. ಮಾತುಗಳನ್ನು ಗಮನಿಸಿ. ಹಿಂದೆ ಅಗಸ್ತ್ಯರು ಹೇಳಿದರು, ನೀನು ಕಾಡಿಗೆ ಬಂದಿರುವುದು ಒಂದು ದೈವ ನಿಯಾಮಕವೆಂದು. ಯಾವುದೆಂದು ಅಗಸ್ತ್ಯರೂ ಹೇಳುತ್ತಿಲ್ಲ, ಯಾವುದೆಂದು ರಾಮನೂ ಕೇಳುತ್ತಿಲ್ಲ. ಅದರ ಬದಲು ರಾಮನು ಕೇಳುತ್ತಾನೆ, ಋಷಿಮುನಿಗಳಿಗೆ ಸುಲಭವಾಗಿ ಬಂದು ಹೋಗುವಂತಿರಬೇಕು. ಅವರಿಗೇನಾದರೂ ತೊಂದರೆ ಉಂಟಾದರೆ ಆದಷ್ಟು ಬೇಗನೆ ನಾವು ಅವರ ರಕ್ಷಣೆಗೆ ಧಾವಿಸುವಂತಹ ಸ್ಥಳವಾಗಿರಬೇಕು. ಈ ಹಂತದಲ್ಲಿಯೇ ಅಗಸ್ತ್ಯರಿಗೆ ಗೊತ್ತು, ಆ ದೈವ ತ್ರಿಕಾಲ ಜ್ಞಾನಿಗಳಾದಂತಹ ಮುಂದಾಗುವುದನ್ನು ಬಲ್ಲವರಾದ ಅಗಸ್ತ್ಯರಿಗೆ ಮುಂದೆ ಯಾವ ಕಾರಣಕ್ಕಾಗಿ ರಾಮನು ಇಲ್ಲಿ ಬಂದಿರುವನು ಎಂಬುದು ಅವರಿಗೆ ಗೊತ್ತು. ರಾಮನು ಆ ಕಾರಣವನ್ನು ಕೇಳುವುದಿಲ್ಲ. ಆ ಕಾರಣಕ್ಕೆ ಪೂರಕವಾಗುವಂತಹ ಜಾಗವನ್ನು ತೋರಿಸಿಕೊಡಿ. ಋಷಿಮುನಿಗಳಿಗೆ ಕೂಡಲೇ ಅವರ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಹಾಯವಾಗುವಂತಹ ಜಾಗವಿರಬೇಕು. ಹಾಗೂ ಅವರ ಸಹಾಯಕ್ಕೆ ನಾವು ಧಾವಿಸುವಂತಹ ಸ್ಥಳವು ಆಗಿರಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ಅಗಸ್ತ್ಯರು ಹೇಳುತ್ತಾರೆ, ಇಲ್ಲಿಗೆ ಸಮೀಪದಲ್ಲಿ ಪಂಚವಟಿ ಎಂಬ ಪ್ರದೇಶವಿದೆ. ಅಲ್ಲಿ ವಿವಿಧ ಹಣ್ಣುಗಳ ತೋಟಗಳಿವೆ. ತಿಳಿನೀರನ್ನು ಹೊಂದಿದ ಸರೋವರಗಳಿವೆ. ಸಮೀಪದಲ್ಲಿ ಗೋದಾವರಿ ನದಿಯೂ ಇದೆ. ಆದ್ದರಿಂದ ನೀನು ಅಲ್ಲಿಗೆ ಹೋಗುವುದು ಉಚಿತ. ಇದಕ್ಕೆ ಮುಂಚೆ ನಾನು ನಿನಗೆ ಕೆಲವು ಅಸ್ತ್ರಗಳನ್ನು ಕೊಡುತ್ತೇನೆ, ಅವನ್ನು ತೆಗೆದುಕೋ ಎಂದು ಹೇಳಿ 2 ಅಕ್ಷಯ ಬತ್ತಳಿಕೆಗಳನ್ನು, ರತ್ನ ಖಚಿತವಾದ ಚಾಪವನ್ನು ಅಂದರೆ ರತ್ನ ಖಚಿತವಾದ ಬಾಣವನ್ನು, ವಿಷ್ಣುವಿನ ಧನುಸ್ಸನ್ನು, ಚಿನ್ನದ ಹಿಡಿಯುಳ್ಳ ಖಡ್ಗವನ್ನು, ಅಮೋಘಾಸ್ತ್ರವನ್ನು ಕೊಟ್ಟರು. ಅವುಗಳು ಹಿಂದೆ ದೈತ್ಯರ ವಿರುದ್ಧ ಮಹಾವಿಷ್ಣುವು ಉಪಯೋಗಿಸಿದ್ದ ಅಸ್ತ್ರಗಳು. ಆ ಬತ್ತಳಿಕೆಗಳು ಅಂದರೆ ಬಾಣಗಳನ್ನು ತುಂಬಿದ್ದ ಬತ್ತಳಿಕೆಗಳು ಅಕ್ಷಯವಾದದ್ದು. ಅಂದರೆ ಅವುಗಳಲ್ಲಿ ಬಾಣಗಳು ಯಾವಾಗಲೂ ತುಂಬಿಯೇ ಇರುತ್ತಿದ್ದವು, ಖಾಲಿಯಾಗುತ್ತಲೇ ಇರಲಿಲ್ಲ. ಆ ಎಲ್ಲ ದಿವ್ಯಾಸ್ತ್ರಗಳನ್ನು ಅಗಸ್ತ್ಯರು ಶ್ರೀರಾಮನಿಗೆ ಅನುಗ್ರಹಿಸಿದರು. ಶ್ರೀರಾಮನು ಅವನ್ನೆಲ್ಲ ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಿದ. ಕೃತಜ್ಞತೆಯಿಂದ ಅವನ ಹೃದಯ ತುಂಬಿತು. ಅಗಸ್ತ್ಯರಿಗೆ ಆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ನಮಸ್ಕರಿಸಿದ. ಸೀತೆ ಲಕ್ಷ್ಮಣರೊಡಗೂಡಿ ಪಂಚವಟಿಯ ಕಡೆಗೆ ಪ್ರಯಾಣ ಬೆಳೆಸಿದ.
ನಿಮಗೂ ಕೆಲವೆಡೆ ರಾಮಾಯಣದ ಕಥೆ ಕೇಳಿದಾಗ ಕೇಳಿರಬಹುದು. ಶ್ರೀರಾಮನು ನಾರಾಯಣಾವತಾರಿಯೇ ಅಲ್ಲವೇ? ವಿಷ್ಣುವಿನ ಅವತಾರವೇ ಅಲ್ಲವೇ? ಹೇಗೆ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಬಳಸಿ ಆ ರಾಕ್ಷಸರೆಲ್ಲರನ್ನು, ಅಂದರೆ ಕೆಟ್ಟವರನ್ನೆಲ್ಲ ಕೊಂದು ಹಾಕುತ್ತಿದ್ದ, ರಾಮನು ಇದೇ ಕೆಲಸವನ್ನು ಮಾಡಬಹುದಿತ್ತಲ್ಲ ಎಂದು. ಆದರೆ ನೆನಪಿರಲಿ, ಬ್ರಹ್ಮದೇವರು ರಾವಣನಿಗೆ ಒಂದು ವರವನ್ನು ಕೊಟ್ಟಿದ್ದರು. ಯಾರಿಂದಲೂ ಕೂಡ ನೀನು ಅವಧ್ಯನು ಎಂದು. ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನೀನು ಯಾರಿಂದ ಅವಧ್ಯನಾಗಬೇಕು ಎಂಬುದನ್ನು ನೀನೇ ಕೇಳಿಕೋ ಎಂದು ರಾವಣನ ಆಯ್ಕೆಗೆ ಅವರು ಬಿಟ್ಟಿದ್ದರು. ಆಗ ಬ್ರಹ್ಮದೇವರಲ್ಲಿ ರಾವಣನು ಕೇಳಿಕೊಳ್ಳುತ್ತಾನೆ, ದೇವ ದಾನವ ಅಸುರ ರಾಕ್ಷಸ ಗಂಧರ್ವ ಯಕ್ಷ ಕಿನ್ನಗ ಕಿಂಪುರುಷ, ಈ ರೀತಿಯಾಗಿ ಹಲವು ಅಂದಿನ ಕಾಲದಲ್ಲಿ ಇರಬಹುದಾಗಿದ್ದಂತಹ ಹಲವು ಜನಾಂಗಗಳ ಹೆಸರನ್ನು ಹೇಳುತ್ತಾನೆ. ಅವರ ಪೈಕಿ ಮನುಷ್ಯರ ಹೆಸರನ್ನು ಆತ ಕೇಳಿರುವುದಿಲ್ಲ. ಏಕೆಂದರೆ ಮನುಷ್ಯರ ಕುರಿತು ಆತನಿಗೆ ತುಚ್ಛ ಭಾವನೆ ಇರುತ್ತದೆ. ಮನುಷ್ಯರು ನಮ್ಮ ಎದುರು, ಈ ದಿವ್ಯ ಸಂತತಿಗಳ ಎದುರು ಅವರಿಂದ ಏನು ಮಾಡಲು ಸಾಧ್ಯ? ಉಳಿದವರಿಂದ ಬೇಕಾದರೆ ನನಗೆ ಮರಣ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಮನುಷ್ಯರಿಂದ ಮರಣ ಬರುವ ಸಾಧ್ಯತೆ, ಇರುವೆಯಿಂದ ಎಲ್ಲಾದರೂ ನನಗೆ ಮರಣ ಬರಲು ಸಾಧ್ಯವೇ ಎಂಬ ಭಾವ ಅವನದು. ಆದರೆ ನೆನಪಿರಲಿ, ಆ ಇರುವೆಯೇ ಕಚ್ಚಿ ಆನೆಯನ್ನೇ ಸಾಯಿಸಬಲ್ಲದು ಎಂದರೆ ಮನುಷ್ಯನನ್ನು ಸಾಯಿಸಲು ಕಷ್ಟವೇನಲ್ಲ. ಆದರೆ ರಾವಣನು ತನ್ನ ಅಹಂಕಾರದಿಂದಾಗಿ ಮನುಷ್ಯರಿಂದ ತನಗೆ ತಾನಕ್ಕೆ ಮರಣ ಬರಬಾರದೆಂದು ಆತ ಕೇಳಿಕೊಂಡಿರಲಿಲ್ಲ. ಈಗ ಬ್ರಹ್ಮದೇವರು ವರವನ್ನು ಕೊಟ್ಟ ಮೇಲೆ ಅವರ ಮಾತನ್ನು ಪುರಸ್ಕರಿಸಬೇಕಲ್ಲವೇ? ಅವರ ವರಕ್ಕೆ ಒಂದು ಗೌರವವಿರಬೇಕು. ಆ ಕಾರಣದಿಂದಾಗಿ ಭಗವಂತನು ಮನುಷ್ಯಾವತಾರವನ್ನು ತಾಳಿ ರಾಮನಾಗಿ ಭೂಮಿಗೆ ಬಂದನೆಂದು ಹೇಳುತ್ತಾರೆ. ಆದರೆ ಇಲ್ಲಿ ದೃಶ್ಯಪೂರ್ವಕವಾಗಿ ವಾಲ್ಮೀಕಿಗಳು ಎಲ್ಲಿಯೂ ಕೂಡ ರಾಮನು ಈ ಕಾರಣದಿಂದಾಗಿ ಆತ ದೈವಾಂಶ ಸಂಭೂತನೆಂದಾಗಲಿ ಆತ ಅವತಾರಿ ಎಂದಾಗಲಿ ಹೇಳುವುದಿಲ್ಲ. ಆತನೊಮ್ಮೆ ಅವತಾರಿ ಪುರುಷನಾಗಿದ್ದರೆ ತನ್ನ ದೈವಶಕ್ತಿಯಿಂದ ಆತ ಎಲ್ಲ ಕೆಲಸವನ್ನು ಮಾಡುವುದಾದರೆ ಅದರಿಂದ ನಮಗೆ ನಿಮಗೆ ಏನು ಲಾಭ? ಆತ ಸಾಮಾನ್ಯ ಮನುಷ್ಯನಂತೆ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನಾವು ನಮ್ಮ ಜೀವನದಲ್ಲೂ ರಾಮನ ಹೆಜ್ಜೆಯ ಗುರುತುಗಳನ್ನು ಕಾಣುವುದು ಸಾಧ್ಯ. ಆ ರಾಮನಂತೆಯೇ ಈಗ ನನಗೂ ವನವಾಸ ಬಂದಿದೆ. ಮುಂದೆ ಒಳ್ಳೆಯ ಕಾಲ ಬರಬಹುದೆಂದು ಧೈರ್ಯವನ್ನು ತಂದುಕೊಳ್ಳಬಹುದು. ಈ ಕಾರಣದಿಂದಾಗಿ ಇಂತಿಂತಹ ಘಟನೆಗಳು ನಡೆಯುತ್ತಿದೆ ಎಂದು ಧೈರ್ಯ ವಹಿಸಬಹುದು. ಸಾಮಾನ್ಯ ಮನುಷ್ಯನಾಗಿಯೇ ಆತ ಎಂತಹ ಮಹತ್ಕಾರ್ಯವನ್ನು ಮಾಡಿದನಲ್ಲ ಎಂಬ ಆತ್ಮಸ್ಥೈರ್ಯ ನಮ್ಮಲ್ಲೂ ಮೂಡಬಹುದು. ಆ ಕಾರಣದಿಂದಾಗಿಯೇ ರಾಮಾಯಣ ಜನಸಾಮಾನ್ಯರಿಗೆ ಹತ್ತಿರವಾದದ್ದು. ಆದರೆ ರಾವಣನಂತಹ ಕೆಟ್ಟ ರಾಕ್ಷಸನನ್ನು ಹಾಗೂ ಸದ್ಯದಲ್ಲಿಯೇ ಜನಸ್ಥಾನದಲ್ಲಿಯೇ ಸಾವಿರಾರು ರಾಕ್ಷಸರನ್ನು ಕೊಲ್ಲುವಂತಹ ಶಕ್ತಿ ರಾಮನಲ್ಲಿ ರಾಮನಲ್ಲೇನೋ ಶಕ್ತಿ ಇದೆ. ಆದರೆ ಕೇವಲ ಶಕ್ತಿಯಿಂದ ಸಾಲುವುದಿಲ್ಲವಲ್ಲ, ಅದಕ್ಕಾಗಿ ದಿವ್ಯ ಅಸ್ತ್ರಗಳು ಬೇಕಾಗುತ್ತದೆ. ಆದ್ದರಿಂದ ಆ ದಿವ್ಯ ಅಸ್ತ್ರಗಳನ್ನು ಆ ರಾಮನು ತಾನೇ ಪಡೆಯಬಹುದು ಸಾಧ್ಯವಿದ್ದರೂ ಕೂಡ ಇಲ್ಲಿ ಲೋಕ ವಿಡಂಬನಾರ್ಥವಾಗಿ, ಅಂದರೆ ಲೋಕ ನಾಟಕಕ್ಕೆ ಸರಿ ಹೋಗುವಂತೆ ಅಗಸ್ತ್ಯರು ಆ ಅಸ್ತ್ರಗಳನ್ನು, ಬಿಲ್ಲು ಬಾಣಗಳನ್ನು ಶ್ರೀರಾಮನಿಗೆ ಕೊಡುತ್ತಾರೆ. ಶ್ರೀರಾಮನು ಅವುಗಳನ್ನು ಸ್ವೀಕರಿಸಿ ಮುಂದೆ ನಡೆಯಲಿರುವಂತಹ ರಾಕ್ಷಸ ಸಂಹಾರಕ್ಕಾಗಿ ಸಿದ್ಧನಾಗುತ್ತಾನೆ. ಹೀಗೆ ಅವರು ದಾರಿಯಲ್ಲಿ ಮುಂದುವರಿದು, ಅಂದರೆ ಅಗಸ್ತ್ಯಾಶ್ರಮದಿಂದ ಹೊರಟು ಅಗಸ್ತ್ಯರಿಗೆ, ಅಂದರೆ ಆ ಸಂದರ್ಭದಲ್ಲಿ ಅಗಸ್ತ್ಯರು ಯಾವ ಯಾವ ದಿವ್ಯಾಸ್ತ್ರಗಳನ್ನು ರಾಮನಿಗೆ ಅನುಗ್ರಹಿಸಿದರೋ ಅದೆಲ್ಲವನ್ನು ರಾಮನು ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಿ ಕೃತಜ್ಞತೆಯಿಂದ ಆಗ ಅವನ ಹೃದಯ ತುಂಬಿ ಬರುತ್ತದೆ. ಮುಂದಾಗಬೇಕಾಗಿರುವ ಕಾರ್ಯಕ್ಕಾಗಿ ಅಗಸ್ತ್ಯರು ನೀಡಿದ ಸಹಾಯಕ್ಕಾಗಿ ಅಗಸ್ತ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ನಮಸ್ಕರಿಸಿದ. ಸೀತೆ ಮತ್ತು ಲಕ್ಷ್ಮಣರೊಡಗೂಡಿ ಪಂಚವಟಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ದಾರಿಯಲ್ಲಿ ಅವರು ದೊಡ್ಡ ಹದ್ದನ್ನು ಕಂಡರು. ಅದು ಆಲದ ಮರದ ಮೇಲೆ ಕುಳಿತಿತ್ತು. ಶ್ರೀರಾಮನು ಯಾವುದೋ ರಾಕ್ಷಸನು ಆ ವೇಷದಲ್ಲಿರಬೇಕೆಂದು ಭಾವಿಸಿದ. ಆದರೂ ಸರಿಯಾಗಿ ವಿಚಾರಿಸಲೆಂದು, ಎಲೈ, ನೀನು ಯಾರು ಎಂದು ಪ್ರಶ್ನಿಸಿದ. ಆಗ ಆ ಪಕ್ಷಿಯು, ಅಯ್ಯ, ನಾವು ವೈನತೆಯರು. ಕಶ್ಯಪ ಬ್ರಹ್ಮನಿಗೆ ವಿನತೆ ಎಂಬ ಮಡದಿ ಇದ್ದಳು. ಆ ವಿನತೆಗೆ ಗರುಡ ಮತ್ತು ಅರುಣ ಎಂಬ ಇಬ್ಬರು ಮಕ್ಕಳಿದ್ದರು. ವಿನತೆಯ ಮಕ್ಕಳಾದ್ದರಿಂದ ಅವರಿಬ್ಬರಿಗೂ ವೈನತೆಯರೆಂದು ಹೆಸರು. ಗರುಡನು ವಿಷ್ಣುವಿನ ವಾಹನವಾದನು. ಅರುಣನು ಸೂರ್ಯನ ಸಾರಥಿಯಾದನು. ಅರುಣನಿಗೆ ಸಂಪಾತಿ ಮತ್ತು ಜಟಾಯು ಎಂಬ ಇಬ್ಬರು ಮಕ್ಕಳು. ನಾನೇ ಜಟಾಯು. ನನ್ನ ಅಣ್ಣ ಸಂಪಾತಿ ದಕ್ಷಿಣ ಸಮುದ್ರದ ತೀರದಲ್ಲಿದ್ದಾನೆ. ನಾನು ಬಹಳ ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ. ನೀವು ಯಾರು? ಇಲ್ಲಿಗೇಕೆ ಬಂದಿದ್ದೀರಿ ಎಂದು ಕೇಳಿದನು. ಆಗ ಶ್ರೀರಾಮನು ತಮ್ಮ ಪರಿಚಯವನ್ನು ಮಾಡಿಕೊಂಡನು. ಆಗ ಆ ಗೃಧ್ರರಾಜ ಜಟಾಯುವು ಹರ್ಷಗೊಂಡು,
ಮಗು, ಶ್ರೀರಾಮ, ನಾನು ನಿಮ್ಮ ತಂದೆ ದಶರಥನ ಗೆಳೆಯ. ನಾನು ವಯಸ್ಸಾದವನು. ಆದರೂ ನೀವು ಪಂಚವಟಿಯಲ್ಲೇ ಇದ್ದರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದನು. ತನ್ನ ತಂದೆಯ ಮಿತ್ರನನ್ನು ಕಂಡು ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು. ಆ ಜಟಾಯುವನ್ನು ತನ್ನ ಸಂಗಡ ಕರೆದುಕೊಂಡು ಪಂಚವಟಿಗೆ ಹೋದನು. ಅಗಸ್ತ್ಯರು ಹೇಳಿದಂತೆ ಪಂಚವಟಿಯು ದಂಡಕಾರಣ್ಯದಲ್ಲಿ ಅತ್ಯಂತ ಸುಂದರವಾದ ಪ್ರದೇಶ. ಅಲ್ಲಿ 5 ವಟವೃಕ್ಷಗಳು ಒಟ್ಟಿಗೆ ಇದ್ದುದರಿಂದ ಅದಕ್ಕೆ ಪಂಚವಟಿ ಎಂಬ ಹೆಸರು ಬಂದಿತ್ತು. ಅಲ್ಲಿ ಪ್ರವೇಶಿಸಿದ ಕೂಡಲೇ ವಿವಿಧ ಪುಷ್ಪಗಳ ಕಂಪು ಮೂಗಿಗೆ ಅಡರುತ್ತಿತ್ತು. ಸುತ್ತಮುತ್ತಲೂ ಹಬ್ಬಿದ್ದ ಹಸುರಿನ ಸೊಗಸೇ ಸೊಗಸು. ಬೇಟೆಯಾಡಲು ಹಲವಾರು ಪ್ರಾಣಿಗಳಿದ್ದವು. ಸ್ನಾನ ಸಂಧ್ಯಾವಂದನಾದಿಗಳಿಗೆ ಅನುಕೂಲಿಸುವಂತೆ ಗೋದಾವರಿ ನದಿಯು ಸಮೀಪದಲ್ಲಿಯೇ ಹರಿಯುತ್ತಿತ್ತು. ಹಸಿವಿನ ಬಾಧೆಯನ್ನು ಹೋಗಲಾಡಿಸಲು ರುಚಿ ರುಚಿಯಾದ ವಿವಿಧ ಫಲಗಳನ್ನು ಹೊತ್ತ ಮರಗಳಿದ್ದವು. ಇದಕ್ಕಿಂತ ಇನ್ನೇನು ಬೇಕು? ಲಕ್ಷ್ಮಣನು ಮರದ ದಿಮ್ಮಿಗಳನ್ನು ಇತರ ವಸ್ತುಗಳನ್ನು ಉಪಯೋಗಿಸಿ ಒಂದು ಸುಂದರವಾದ ಪರ್ಣಶಾಲೆಯನ್ನು ಕಟ್ಟಿದ. ಹೂವು ಹಣ್ಣುಗಳನ್ನು ತಂದು ಪರ್ಣಕುಟಿಗೆ ಪೂಜೆ ಮಾಡಿ ಅವರು ಗೃಹ ಪ್ರವೇಶವನ್ನು ಮಾಡಿದರು. ಈ ಪಂಚವಟಿ ಎಂಬ ಕ್ಷೇತ್ರ ಇಂದಿಗೂ ಲಭ್ಯವಿದೆ. ಮಹಾರಾಷ್ಟ್ರದ ನಾಸಿಕ ಎಂಬ ನಗರದಲ್ಲಿ ಈ ಪಂಚವಟಿ ಕ್ಷೇತ್ರವನ್ನು ಜನರು ಗುರುತಿಸುತ್ತಾರೆ. ಅಲ್ಲಿ ಪಂಚವಟವೃಕ್ಷಗಳು ಇಂದಿಗೂ ಇವೆ. ಆ ಪಂಚವಟವೃಕ್ಷಗಳ ಸಮೀಪದಲ್ಲಿಯೇ ಮುಂದಿನ ಕಥಾಭಾಗದಲ್ಲಿ ನಾನು ಹೇಳುವಾಗ ಜನಸ್ಥಾನದಲ್ಲಿ ರಾಕ್ಷಸರೊಂದಿಗೆ ಶ್ರೀರಾಮನು ಯುದ್ಧ ಮಾಡುವಾಗ ಸೀತೆಯನ್ನು ಯಾವುದಾದರೂ ರಹಸ್ಯ ಸ್ಥಳದಲ್ಲಿ ಕಾಪಾಡುವಂತೆ ಲಕ್ಷ್ಮಣನಿಗೆ ಹೇಳಿ ಕಳುಹಿಸುತ್ತಾನೆ. ಈ ಪಂಚ ವಟವೃಕ್ಷಗಳು ಇರುವ ಪ್ರದೇಶದಲ್ಲಿ ಭೂಮಿಯ ಅಂತರಾಳದಲ್ಲಿ ಒಂದು ಸಣ್ಣ ಗುಹೆ ಇದೆ. ಆ ಗುಹೆಯೊಳಗೆ ಈಗಲೂ ಇಳಿದು ಹೋಗಬಹುದು. ಅಲ್ಲೊಂದು ಪುಟ್ಟ ಈಶ್ವರ ಲಿಂಗವೂ ಇದೆ. ಅಲ್ಲಿಯೇ ಲಕ್ಷ್ಮಣನು ಸೀತೆಯನ್ನು ರಕ್ಷಿಸಿದ್ದ ಎಂದು ಜನರು ಹೇಳುತ್ತಾರೆ. ಹಾಗೆಯೇ ಸ್ವಲ್ಪ ದೂರದಲ್ಲಿ ರಾಮನ ಆಶ್ರಮವಿದ್ದ ಸ್ಥಳವೆಂದು ತೋರಿಸುತ್ತಾರೆ. ಇಲ್ಲಿಯೇ ಶೂರ್ಪಣಖಿಯ ಮೂಗು ಕಿವಿಗಳನ್ನು, ಅಂದರೆ ಮುಂದಿನ ಕಥಾಭಾಗದಲ್ಲಿ ಬರುವಂತೆ ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿದ್ದು ಆ ಮೂಗನ್ನು ಕತ್ತರಿಸಿದ ಜಾಗವಾದ್ದರಿಂದಲೇ ಆ ಪ್ರದೇಶಕ್ಕೆ ನಾಸಿಕ ಎಂಬ ಹೆಸರು ಬಂತೆಂದು ಅಲ್ಲಿನ ಜನರು ಹೇಳುತ್ತಾರೆ. ಹಾಗೂ ಎಲ್ಲಿ ಯಾವ ಜಾಗದಲ್ಲಿ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದನೋ, ಜನಸ್ಥಾನದಲ್ಲಿ ರಾಮನ ಆಶ್ರಮವಿದ್ದ ಆ ಸ್ಥಳ ಇಂದಿಗೂ ಕೂಡ ಅತ್ಯಂತ ದುಃಖಭರಿತವಾದಂತಹ ಭಾವ ಬರುತ್ತದೆ. ಆ ಆ ವಿಚಾರಕ್ಕೆ ನಾವೂ ಅಷ್ಟೇ ಭಾವುಕರಾಗಿದ್ದರೆ ಇದೇ ಜಾಗದಲ್ಲಿ ಸೀತೆಯ ದುಃಖಕ್ಕೆ ಕಾರಣವಾಯಿತೆಂಬ ಭಾವುಕತೆ ನಮ್ಮಲ್ಲಿ ಇದ್ದರೆ ಆ ಪಂಚವಟಿಯನ್ನು, ಸೀತೆ ಅಡಗಿಕೊಂಡಿದ್ದ ಗುಹೆಯನ್ನು, ಜನಸ್ಥಾನದಲ್ಲಿ ರಾಮನ ಆಶ್ರಮವಿದ್ದ ಆ ಪ್ರದೇಶವನ್ನು ನೋಡಬಹುದು. ಹಿಂದಿನಷ್ಟು ದಟ್ಟವಾದ ಕಾಡು ಅಲ್ಲಿ ಈಗ ಇಲ್ಲ. ಅದೀಗ ನಾಸಿಕವೆಂಬ ನಗರ ಪ್ರದೇಶವಾಗಿದೆ. ಆದರೂ ಆ ಪ್ರದೇಶಗಳ ಸೊಗಡು ಇಂದಿಗೂ ಹಾಗೇ ಇದೆ. ಒಮ್ಮೆ ಭೇಟಿ ಕೊಡಿ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.